ಇದ್ರ ಬಗ್ಗೆ ಸಮಗ್ರವಾದಂತಹ ಒಂದು ತನಿಖೆ ಆಗಬೇಕು, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅಂತ ಒಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ದಾರೆ. ಕೇವಲ ಒಂದೇ ಒಂದು ಗುಜರಿ ಅಂಗಡಿಯಲ್ಲಿ ಲಾಟ್ ಗಟ್ಟಲೆ ಇವತ್ತು ಪುಸ್ತಕಗಳು ಸಿಗ್ತಾ ಹೋಗ್ತವೆ. ಇನ್ನು ರಾಜ್ಯದಾದ್ಯಂತ ನಾವು ಸರ್ವೆ ಮಾಡ್ತಾ ಹೋದರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕ್ವಿಂಟಲ್ ಗಟ್ಟಲೆ ಇವತ್ತು ಪುಸ್ತಕ ಸಿಗ್ತಾ ಹೋಗ್ತವೆ. ಎಲ್ಲವೂ ಕೂಡ ಕಾರ್ಮಿಕರ ಮಕ್ಕಳಿಗೆ ಮೀಸಲಿಟ್ಟಂಥ ಪುಸ್ತಕಗಳು. ಮಾತೆತ್ತಿದ್ರೆ ಒಂದು ದೊಡ್ಡ ವಾಗ್ಮಿ ಹಾಗೆ ಮಾತಾಡ್ತಾರೆ ಸಂತೋಷ್ ಲಾಡ್ ಅವರು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಉತ್ತಮವಾಗಿ ಮಾತಾಡ್ತಾರೆ. ಆದರೆ ಉತ್ತಮವಾದಂಥ ಕೆಲಸ ಆಗ್ತಾ ಇದೆಯಾ ಇಲಾಖೆಯಲ್ಲಿ? ಸಂಬಂಧಪಟ್ಟಂಥ ಅಧಿಕಾರಿಗಳು ಸರಿಯಾದಂತಹ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ? ಹಾಗಾದರೆ ಕಾರ್ಮಿಕ ಇಲಾಖೆಯ ಕರ್ಮಕಾಂಡದ ಇಂಚಿಂಚು ವಿಚಾರಗಳನ್ನು ಇವತ್ತು ನಾವು ಚರ್ಚೆ ಮಾಡಲೇಬೇಕಾಗ್ತದೆ. ಇವತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡಿರುವಂತಹ ನೆರವು ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷ ಅಶ್ವಥ್ ಟಿ ಮರಿಗೌಡ ಬಂದಿದ್ದಾರೆ. ಅವ್ರನ್ನ ಭಾಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅಶ್ವಥ್ ಟಿ ಮರಿಗೌಡವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇನ್ನು ಹೆರಿಗೆ ಸಹಾಯಧನ ವಂಚಿತರು ನಿಂಗಮ್ಮ ಬಂದಿದ್ದಾರೆ. ನಿಂಗಮ್ಮ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷರ ಹತ್ರನೇ ನೇರವಾಗಿ ಹೋಗೋಣ. ನೀವು ಭಾಳ ಮುಖ್ಯವಾಗಿ ಒಂದೇ ಒಂದು ಗುಜರಿ ಅಂಗಡಿಗೆ ಹೋದ್ರಿ, ಅಲ್ಲಿ ಲಾಟ್ ಗಟ್ಟಲೆ ಪುಸ್ತಕಗಳನ್ನು ಇವತ್ತು ಅಶ್ವವೇಗ ವಾಹಿನಿ ಮುಖೇನವಾಗಿ ಲಕ್ಷಾಂತರ ಜನ ನೋಡಿದ್ದಾರೆ ಆಲ್ರೆಡಿ. ಇದು ನಿಜಕ್ಕೂ ಒಂದು ಕಾರ್ಮಿಕ ಇಲಾಖೆಗೆ ಹಿಡಿದಿರುವಂತಹ ಒಂದು ಭ್ರಷ್ಟಾಚಾರದ ಭೂತಗನ್ನಡಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಸಂತೋಷ್ ಲಾಡ್ ಅವರು ಕೂಡ ಒಂದು ಅರ್ಜೆನ್ಸಿಯಾಗಿ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಳಲೇಬೇಕಾಗ್ತದೆ. ಇದು ಎಲ್ಲಿ ನೀವು ಕಾರ್ಯಾಚರಣೆ ಮಾಡಿದ್ರಿ? ಈ ಒಂದು ಕಾರ್ಯಾಚರಣೆ ಮಾಡುವಾಗ ನಿಮ್ಗೆ ಯಾರಾದರೂ ಅಡ್ಡಿಪಡಿಸುವಂಥ ಕೆಲಸಕ್ಕೆ ಏನಾದರೂ ಮುಂದಾದ್ರ ಹೇಗೆ ಅಂತ? ಸರ್, ಈ ವಿಚಾರ ಒಂದು ಕಡೆ ನಗಬೇಕಾ ಕೋಪ ಮಾಡ್ಕೋಬೇಕಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಓಕೆ, ಯಾಕೆ ಅಂದರೆ ಒಂದು ಏನು ಬೆವರನ್ನ ಸುರಿಸಿ ಇವತ್ತು ನಮ್ಮ ಕಾರ್ಮಿಕರು ದುಡಿತಾ ಇದ್ದಾರೆ, ಆ ಬೆವರಿನ ಹನಿಯಿಂದ ಬಂದಂತ ಒಂದು ಸೆಸ್ ಹಣದಿಂದ ಇವರು ಇವತ್ತು ಏನಾದರೂ ಒಂದು ಯೋಜನೆಗಳನ್ನ ಕಾರ್ಮಿಕರಿಗೆ ತರ್ತಾ ಇದ್ರೆ ನಮ್ಮ ಕಾರ್ಮಿಕರ ಬೆವರಿನ ಹನಿಯಿಂದ ಕೊಡ್ತಾ ಇದ್ದಾರೆ ಹೊರತು ಸರ್ಕಾರದಿಂದ ಪ್ರತ್ಯೇಕವಾಗಿ ಯಾವುದೇ ಹಣವನ್ನ ಅದರಲ್ಲಿ ಇಡ್ತಾ ಇಲ್ಲ. ನಿನ್ನೆ ನಮಗೆ ಇದು ಬಂದಂಥ ಸಂದರ್ಭದಲ್ಲಿ ಮಾಹಿತಿ ಸಾರ್ವಜನಿಕರು ಕರೆ ಮಾಡಿ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಓಕೆ ಸರ್, ತಮ್ಮ ಕಾರ್ಮಿಕ ಪುಸ್ತಕಗಳು, ಮಕ್ಕಳಿಗೆ ಪುಸ್ತಕ ಕೊಡ್ತಕ್ಕಂಥ ಪುಸ್ತಕಗಳು ಲೆಗ್ಗೆರೆಯ ಒಂದು ಪೈಪ್ಲೈನ್ ರಸ್ತೆಯ ಪಕ್ಕದಲ್ಲಿ ಸ್ಕ್ರಾಪ್ ಅಂಗಡಿಯಲ್ಲಿ ಮಾರ್ತಾ ಇದ್ದಾರೆ. ಏನಿದು? ಈ ಸರ್ಕಾರದವರೇ ಮಾರಕ್ಕೆ ಕೊಟ್ಟಿದ್ದಾರಾ? ಕಾರ್ಮಿಕ ಇಲಾಖೆಯವರೇ ಮಾರಕ್ಕೆ ಕೊಟ್ಟಿದ್ದಾರಾ? ನಾವೆಲ್ಲ ಕಿಟ್ಕೊಂಡು ಕೇಳಿದ್ರೆ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ನನ್ನ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ತಕ್ಷಣ ನಾನು ಮತ್ತೊಬ್ಬ ನಮ್ಮ ಆತ್ಮೀಯ ಸಂಘಟನೆಯ ಅಧ್ಯಕ್ಷರಾದಂಥ ಚೇತನ್, ಕರ್ನಾಟಕ ಕಾರ್ಮಿಕ ಸಂಘ ಅಧ್ಯಕ್ಷರಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿ ತಕ್ಷಣ ಆ ಜಾಗಕ್ಕೆ ಹೋಗ್ತೀವಿ. ಏನು ಸಂತೆಗಿಂತ ಹೆಚ್ಚು, ಸಂತೆಗಿಂತ ಈ ದೇವಸ್ಥಾನದಲ್ಲಿ ನಿಂತಿರ್ತಾರೆ, ಸಂತೆಯಲ್ಲಿ ನಿಂತಿರ್ತಾರಲ್ಲ, ಅದಕ್ಕಿಂತ ಹೆಚ್ಚು ಅಲ್ಲಿ ನೂರಾರು ಜನ ಜಮಾ ಆಗಿ ಈ ಪುಸ್ತಕಗಳನ್ನ ಕೆಜಿಗೆ 70 ರೂಪಾಯಿ ಕೆಜಿ, 70 ರೂಪಾಯಿ ಕೆಜಿ ಅಂತೇಳಿ ಬೇರೆ ಬೇರೆ ಸಂಸ್ಥೆಯ ಪುಸ್ತಕಗಳು ಕೂಡ ಅದರಲ್ಲಿ ಮಿಶ್ರಣಗೊಂಡಿರ್ತವೆ. ನಾವು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ನೋಡಿದಾಗ ಏನು ಕಾರ್ಮಿಕ ಇಲಾಖೆಯ ಲೋಗೋಗಳನ್ನು ಒಳಗೊಂಡಂತಹ ಕಾರ್ಮಿಕರ ಮಕ್ಕಳಿಗೆ ಕೊಡಬೇಕಾದಂತ ಪುಸ್ತಕಗಳು ಮೂಟೆಯಲ್ಲಿ, ಅದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ಝೂಮ್ ಮಾಡಿ ತೋರಿಸಿ ನೋಡ್ಲಿ, ರಾಜ್ಯದ ಜನ ನೋಡ್ಲಿ, ಆ ಇಲಾಖೆ ಸಚಿವರುಗಳು ನೋಡ್ಲಿ, ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ನೋಡ್ಲಿ, ತೋರಿಸಿ ಇನ್ನೊಂದ್ಸಲ. ಮೂಟೆಯಲ್ಲಿ ಕೆಜಿ ಗಟ್ಲೆ ಸಾವಿರಾರು ಪುಸ್ತಕಗಳನ್ನ ಮಾರ್ತಾ ಇರ್ತಾರೆ. ನಾವು ಇದನ್ನ ಯಾವ ರೀತಿ ಸ್ಟ್ರಿಂಗ್ ಮಾಡಿದ್ರು ಏಕಾಏಕಿ ಪ್ರಶ್ನೆ ಮಾಡಿಲ್ಲ ಆತನ. ನಾವು ಇದು ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಪುಸ್ತಕವನ್ನು ಹಂಚಬೇಕು ನಾವು ಸಂಘಟನೆ ವತಿಯಿಂದ. ದಯವಿಟ್ಟು ಈ ತರ ಪುಸ್ತಕಗಳು ಇನ್ನೂ ಹೆಚ್ಚುವರಿ ಇದ್ರೆ ಕೊಡಪ್ಪ ಅಂತ ಹೇಳಿದ್ಮೇಲೆ ಮೂಲೆಯಲ್ಲಿ ಇದ್ದಂತ ಎಲ್ಲಾ ಪುಸ್ತಕಗಳನ್ನ ತಂದು ಹಾಕಿದ್ರು. ಮತ್ತೆ ನಿಮಗೆ ಬೇಕು ಅಂದ್ರೆ ನಾಳೆ ಇನ್ನೂ ಸಾವಿರಾರು ಕೆಜಿಗಳನ್ನ ನಾನು ತರಿಸ್ಕೊಡ್ತೀನಿ ಅಂತ ಒಂದು ಪದನ ಅವತ್ತು ಬಳಸಿದ್ದಾರೆ ನಿನ್ನೆ. ಅಂದ್ರೆ ಇದು ಈ ಇನ್ಸಿಡೆಂಟ್ ನಡೆದಿದ್ದು ಕೇವಲ ಒಂದು ಗುಜರಿ ಅಂಗಡಿಯಲ್ಲಿ ಆತ ಹೇಳ್ತಾ ಇದ್ದಾನೆ, ಸರ್ ನಮ್ಗೆ ಇಷ್ಟ ಸಾಕಾಗಲ್ಲ, ಇನ್ನ ಬೇಕು, ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ನಮ್ಗೆ, ಈ ತರ ಕಡಿಮೆ ಬೆಲೆ ಸಿಕ್ಕ ನಾವು ಸಾವಿರಾರು ಒಂದು ಸರ್ಕಾರಿ ಶಾಲೆಗೆ ಹಂಚೋದಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಹೇಳಿದ ನಿಟ್ಟಿನಲ್ಲಿ ಅವ್ರನ್ನ ಸರ್ ನಾಳೆ ನಮ್ಗೆ ಸಮಯ ಕೊಡಿ, ನಾಳೆ ಬೆಳಿಗ್ಗೆ ನಿಮ್ಗೆ ಇನ್ನು ನೂರಾರು ಕೆಜಿಗಳನ್ನ ಪುಸ್ತಕಗಳನ್ನ, ಸಾವಿರಾರು ಪುಸ್ತಕಗಳನ್ನ ನಿಮ್ಗೆ ಇದೇ ಪುಸ್ತಕಗಳನ್ನ ತರಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದು ಎಲ್ಲೋ ಬೇರೆ ಕಡೆ ಒಂದು ಉಗ್ರಾಣದಲ್ಲಿ ಅಡಗಿಟ್ಟಿದ್ದಾರೆ. ಇದ್ರ ತನಿಖೆ ಸೂಕ್ತ ತನಿಖೆ ಆಗ್ಬೇಕು. ಇದರಿಂದ ಯಾರ್ಯಾರಿದ್ದಾರೆ ಅವರ ತಲೆದಂಡಗಳಾಗಬೇಕು. ಮಾನ್ಯ ಕಾರ್ಮಿಕ ಸಚಿವರು ಬೇರೆ ವಿಚಾರದಲ್ಲಿ ಆಸಕ್ತಿ ಇರತಕ್ಕಂಥದ್ದು, ನಮ್ಮ ಕಾರ್ಮಿಕರ ವಿಚಾರದಲ್ಲಿ ಯಾಕೆ ಆಸಕ್ತಿ ಇಲ್ಲ? ಅವರದೇ ಇಲಾಖೆ, ನಮ್ಮ ಶ್ರಮಿಕ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಒಂದು ಅಷ್ಟೊಂದು ಅಸಡ್ಡೆನ ನಮ್ಮ ಕಾರ್ಮಿಕ ಸಚಿವರಿಗೆ
ತದನಂತರ ಈ ಅಂಗಡಿಯವರು ತುಂಬಾ ಗಲಾಟೆ ಮಾಡಿ ನಮ್ಮ ಮೇಲೆಲ್ಲ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಇಮಿಡಿಯೇಟ್ ಬಾಗ್ಲನ್ನ ಮುಚ್ಚಿ ಓಡೋಗೋದಕ್ಕೆ ಪ್ರಯತ್ನ ಪಟ್ರು. ಅದ್ರಲ್ಲಿದ್ದಂತಹ ಕಾರ್ಮಿಕರೆಲ್ಲ ಅದನ್ನ ಅಲ್ಲೇ ವಶಪಡಿಸ್ಕೊಂಡು ನಾವು ಪೊಲೀಸ್ ಠಾಣೆಗೆ ಗಮನಕ್ಕೆ ತಂದು ಸಹಾಯವಾಣಿ ಕರೆ ಮಾಡಿ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯವರು ಅಲ್ಲಿಗೆ ಬರ್ತಾರೆ. ಬಂದು ಅದನ್ನೆಲ್ಲ ವಶಪಡಿಸ್ಕೊಂಡು ಮತ್ತೆ ನಾವು ಅಲ್ಲಿ ಠಾಣೆಗೆ ಹೋಗಿ ಅವ್ರ ಮೇಲೆ FIR ಕೂಡ ದಾಖಲಾಗಿದೆ. FIR ಅನ್ನ ದಾಖಲು ಮಾಡಿದೀವಿ. ಆದ್ರೆ ಒಂದು ನಾಚಿಕೆ ವಿಚಾರ ಏನಂದ್ರೆ ಸುಮಾರು 7 ಗಂಟೆಯಿಂದ ಇದು ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲಿ ನಿಮಗೆ ಗುಜರಿ ಅಂಗಡಿಯಲ್ಲಿ ಸಿಕ್ಕಿದ ಪುಸ್ತಕ ಇದು. ಹೌದೌದೌದು. ಒಂದು ನಾಚಿಕೆ ವಿಚಾರ ಏನಂದ್ರೆ ಸುಮಾರು 7 ಗಂಟೆಯಿಂದ ನಾವು ಕಾರ್ಮಿಕರು ಮತ್ತೆ ಕಾರ್ಮಿಕ ಸಂಘಟನೆ ಸಹ ಎಲ್ಲ ಒಂದು ವಿವಿಧ ಕಾರ್ಮಿಕ ಸಂಘಟನೆ ಸೇರಿ ಇದನ್ನ ಸ್ಟ್ರಿಂಗ್ ಮಾಡಿ ರಹಸ್ಯ ಕಾರ್ಯಾಚರಣೆ ಮಾಡಿ 7 ಗಂಟೆಯಿಂದ ಸುಮಾರು ರಾತ್ರಿ 3 ಗಂಟೆವರೆಗೂ ನಾವು ಪೊಲೀಸ್ ಠಾಣೆಯಲ್ಲಿ ನಿಂತಿದ್ವಿ ಒಂದು FIR ಅನ್ನ ಮಾಡಿಸೋದಿಕ್ಕೆ. ಆದ್ರೆ ನಮ್ಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಸೇರಿ ನಾವು ಪರಿಶೀಲನೆ ಮಾಡಿ ವಶಪಡಿಸ್ಕೊಂಡ್ ಬಂದಿದೀವಿ ಅಂತ ಒಂದು ಈ ಒಂದು ಇದರಲ್ಲಿ FIR ನಲ್ಲಿ ಇದೆ. ಕಾರ್ಮಿಕ ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದೇ ಇಲ್ಲ. ಆದ್ರೆ ಕಾರ್ಮಿಕ ಅಧಿಕಾರಿಗಳ ಜೊತೆಗೂಡಿ ನಾವು ಪರಿಶೀಲನೆ ಮಾಡಿ ವಶಪಡಿಸ್ಕೊಂಡಿದೀವಿ ಅಂತ ಒಂದು ಪದ ಇರೋದು ನಮ್ಗೆ ಎಷ್ಟು ಬೇಸರ ತರಿಸ್ತಾ ಇದೆ ಅಂದ್ರೆ ಸುಮಾರು ರಾತ್ರಿ 3 ಗಂಟೆವರೆಗೆ ಇದ್ದಕ್ಕೂ ಒಂದು ತುಂಬಾ ಬೇಸರ ಆಗಿದೆ. ಹಾಗಾಗಿ ದಯವಿಟ್ಟು ಪರಿಶ್ರಮ ಇರೋದು ನಿಮ್ದು, ಆದ್ರೆ ಹೆಸರು ಮಾತ್ರ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಹೆಸರು ಇದೆ ಇದ್ರಲ್ಲಿ. CCTV ತಗ್ಸಿದ್ರು ಹಾಗೆ ಇರ್ಬೇಕು. ಯಾರ ಸ್ಥಳಕ್ಕೆ ಹೋಗಿದ್ರು ಅಧಿಕಾರಿಗಳು ಎಷ್ಟು ಗಂಟೆಗೆ ಬಂದ್ರು ಪ್ರತಿಯೊಂದು CCTV ಫೋಟೇಜ್ ಇದೆ. ಈ ತರ ಯಾಕೆ ದುರ್ಬಳಕೆಯನ್ನ ಮಾಡ್ಕೋಬೇಕು? ಕರೆಕ್ಟ್. ಮತ್ತೆ ಇನ್ನೊಂದ್ ಕಡೆ ಇಲ್ಲಿ ಯಾವುದೇ ಸಚಿವರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇಲ್ಲ. ಈ ಕಾರ್ಮಿಕರ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಪುಸ್ತಕಗಳು ಇವತ್ತು ಸಚಿವರ ಮಕ್ಕಳಿಗೆ ಅದು ಅವಶ್ಯಕತೆನೇ ಇಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಹೈಫೈ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಇದ್ರ ಬೆಲೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸರ್, ಈ ವಿಚಾರವಾಗಿ ನಂದೊಂದು ಮಾತು, ನಾನು ಇದೇ ವಿಚಾರ ಏನು ಶೈಕ್ಷಣಿಕ ಸಹಾಯಧನ ಮೂಲಭೂತ ಯೋಜನೆಗಳು ಅಂತ ಕಾರ್ಮಿಕರಿಗಿದೆ. ಸಾರ್ವಜನಿಕವಾಗಿ ಮೂಲಭೂತವಾಗಿ ಬೇಕಾಗಿರೋದು ನಮಗೆ ಆರೋಗ್ಯ, ಶಿಕ್ಷಣ ಮತ್ತೆ ಜೀವನಕ್ಕೆ ಸಂಬಂಧಪಟ್ಟದ ಜೀವನಕ್ಕೆ ಭದ್ರತೆ ಉಳ್ಳ ಒಂದು ಸವಲತ್ತುಗಳ ಅವಶ್ಯಕತೆ ಇರುತ್ತೆ. ನಾನು ಈ ಶೈಕ್ಷಣಿಕ ವಿಚಾರವಾಗಿ ಕಳೆದ ಬಾರಿ ಇವ್ರು ಏನ್ ಮಾಡ್ತಾರೆ, ಕನಿಷ್ಠ 5,000 ಇದ್ದಂತ ಒಂದು ಶೈಕ್ಷಣಿಕ ಸಹಾಯಧನವನ್ನ ಏಕಾಏಕಿ 1,250 ರೂಪಾಯಿ ಇಳಿಸ್ತಾರೆ. ಗರಿಷ್ಠ 75,000 ವೈದ್ಯಕೀಯ ಶಿಕ್ಷಣಕ್ಕೆ 75,000 ಇದ್ದಂತಹ ಒಂದು ಶೈಕ್ಷಣಿಕ ಸಹಾಯಧನವನ್ನ ತುಂಬಾ ಕಡಿಮೆ ಮಟ್ಟದಲ್ಲಿ ಇಳುವರಿಯನ್ನ ಮಾಡ್ತಾರೆ. ಇದನ್ನ ಪ್ರಶ್ನೆ ಮಾಡಿ ಮನವಿಯನ್ನ ಕೊಟ್ಟಿದ್ದಕ್ಕೆ ಬೇಜವಾಬ್ದಾರಿತನ ಶಿಕ್ಷಣ ಸಚಿವರು ಏನು ಮೀಡಿಯಾದಲ್ಲಿ ಪೋಚ್ ಕೊಡ್ತಾ ಇದ್ದಾರೆ, ಅನಾವಶ್ಯಕ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಅವರು ಕಾರ್ಮಿಕ ಸಚಿವರು ಕಾರ್ಮಿಕ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ಗಳು ಎಲ್ಲೂ ಬರ್ತಾ ಇಲ್ಲ, ಅನಾವಶ್ಯಕ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಯಾಕೆ ಕೇಳ್ತೀರಾ? ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಕೇಳಿ ಅಂತೇಳಿ ಮಾಧ್ಯಮದವರಿಗೆ ಪ್ರಶ್ನೆ ಕೆಲವೆಲ್ಲ ತಾವು ನೋಡಿರ್ತೀರಾ. ಶೈಕ್ಷಣಿಕ ಸಹಾಯಧನದ ಕೇಳಿದ್ರೆ ಏನ್ ಹೇಳ್ತಾರೆ ಈ ಉತ್ತರ? ನಾವ್ ಹೇಳಿದ್ರಿ ಈಗ ಸಚಿವರ ಮಕ್ಕಳಿರಲ್ಲ, ಅಧಿಕಾರಿಗಳ ಮಕ್ಕಳುಗಳಿರಲ್ಲ ಅಂತ. ನನಗೆ ಅವ್ರು ಕೇಳಿದಂತ ಪ್ರಶ್ನೆ ಹೇಗಿತ್ತು ಅಂದ್ರೆ, ರೇ ನಿಮ್ಗೆ ಸರ್ಕಾರಿ ಶಾಲೆಗೆ ಮಕ್ಕಳಾಕ್ರಿ, ನೀವು ಉಚಿತ ಪುಸ್ತಕ ಕೊಡ್ತೀವಿ, ವಸ್ತ್ರ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಊಟ ಕೊಡ್ತೀವಿ, ಶೂ ಕೊಡ್ತೀವಿ, ಇದೆಲ್ಲ ಇರ್ಬೇಕಾದ್ರೆ ನಿಮ್ಗೆ ಶೈಕ್ಷಣಿಕ ಸಹಾಯಧನ ಯಾಕೆ ಅಂತ ಈ ಬೇಜವಾಬ್ದಾರಿತನ ಉತ್ತರವನ್ನ ಮಾನ್ಯ ಸಚಿವರುಗಳು ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದ್ಸಲ್ಲ, ಖಾಸಗಿ ಶಾಲೆಗಳು ಸಚಿವರುಗಳ ಹೆಸರುಗಳಲ್ಲಿ ಇರ್ತವೆ. ವಿಪರ್ಯಾಸ ಅಂದ್ರೆ ನೋಡಿ. ಹಾಗಾಗಿ ಅವ್ರ ಮಕ್ಕಳು ಖಾಸಗಿ ಶಾಲೆಯಲ್ಲಿ, ಶ್ರೀಮಂತರ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದ್ತಾರೆ. ಇವರು ಹೆಸರಿಗೆ ಮಾತ್ರ ಭಾಷಣ ಮಾಡ್ಲಿಕ್ಕೆ ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಿ ಅಂತಾರೆ. ಸರ್ಕಾರಿ ಶಾಲೆನ ಬಳಸಿ ಅಂತ ಯಾರು ಹೇಳ್ತಾ ಇಲ್ಲ ಅಲ್ಲಿ. ಸರ್, ನಮ್ಮ ಕಾರ್ಮಿಕರ ಬೆವರಿನ ಹನಿಯಿಂದ ಕೊಡ್ತಾ ಇರ್ತಕ್ಕಂಥ ಹಣ ಇದು ಯಾವ ಅಪ್ಪನ ಆಸ್ತಿ ಅಲ್ಲ, ನಮ್ಮ ಕಾರ್ಮಿಕರ ಆಸ್ತಿ. ಅವ್ರು ಏನು ಕನ್ಸ್ಟ್ರಕ್ಷನ್ ಮಾಡಕ್ ಹೋಗ್ತಾರೆ ಅಲ್ಲಿ ಸೆಸ್ ರೂಪದಲ್ಲಿ ಹಣವನ್ನ ಕಲೆಕ್ಟ್ ಮಾಡ್ತಾರೆ. ಈ ಹಣದಲ್ಲಿ ಬೆವರನ್ನ ನೀರು ಕೊಡ್ತಾ ಇರೋದು. ಇವ್ರೇನು ಮನೆಯಿಂದ ತಂದು ಕೊಡ್ತಾ ಇಲ್ಲ, ಯಾವ್ದೇ ಸರ್ಕಾರ ಆಗ್ಲಿ ಏನೇ ಆಗ್ಲಿ. ನಾವು ಕೇಳಿದ ಪ್ರಶ್ನೆಗೆ ಈ ತರ ಬೇಜವಾಬ್ದಾರಿ ಉತ್ತರ ಕೊಟ್ರೆ ನಾನು ಅದಕ್ಕೆ ಕಾರ್ಮಿಕ ಸಚಿವರಿಗೆ ಮನವಿ ಮಾಡ್ಕೊಂಡೆ, ಸರ್ ತಾವು ದಯವಿಟ್ಟು ಈ ತರ ಸರ್ಕಾರಿ ಶಾಲೆ ಇದ್ಮೇಲೆ ತಾವು ಯಾಕೆ ಖಾಸಗಿ ಶಾಲೆಗೆ ಹಾಕ್ಬೇಕು ಕಾರ್ಮಿಕರ ಮಕ್ಕಳನ್ನ ಅಂತ ನೀವು ಕೇಳೋದಾದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಒಬ್ರಿದ್ದಾರೆ, ಬೇರೆ ಸಚಿವರೆಲ್ಲ ಯಾಕೆ? ಸಮಾಜ ಕಲ್ಯಾಣ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಸಚಿವರು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ ತಕ್ಷಣ ನನ್ನ ಮನವಿಯನ್ನ ಹಿಡ್ಕೊಂಡು ನೀನು ನನಗೆ ಎದುರು ಮಾತಾಡ್ತೀಯ ಅಂತೇಳಿ ಒಳಗಡೆ ಹೋಗ್ತಾರೆ. ನಿಂಗಮ್ ಅವರೇ, ನೀವು ಕೂಡ ಈ ಹೆರಿಗೆ ಸಹಾಯಧನ ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ದೀರಾ, ಆದರೆ ನೀವು ಅದರಿಂದ ವಂಚಿತರಾಗಿದ್ದೀರಾ. ಅಂದರೆ ಅದು ನೀವು ಈ ಹಿಂದೆ ಏನಾದರೂ ನಿಮಗೆ ಅದು ಸಹಾಯ ಬಂದಿತ್ತಾ? ಮೊದಲದು ಅರ್ಜಿ ಹಾಕಿದ್ವಲ್ಲ ಸರ್, ಅದು ಒಂದು ಬಂದಿತ್ತು, ಅದು ಬೇಗನೆ ಬಂದಿತ್ತು. ಇದು ಕೂಡ ಹಾಕಿದ್ವಲ್ಲ, ಬರ್ತದಂತ ಆಶೆಗೆ ಹಾಕಿದ್ವಿ. ಅದು ಹೋಗಿ ಕೇಳಿದ್ರೆ ಇನ್ನ ಅರ್ಜಿ ಆಗಿಲ್ಲಮ್ಮ, ಆದ್ಮೇಲೆ ಫೋನ್ ಮಾಡ್ತೀವಿ ಬಂದು ಹೋಗ್ರಿ ಅಂತಂದಿದ್ರು. ಮತ್ತೆ ಹೋಗಿದ್ವಿ, ಮತ್ತೆ ಇನ್ನ ಬಂದಿಲ್ಲ ಅನ್ನೋಕತ್ರ ಆಗುತ್ತಲ್ಲ.